ಪ್ರತಿ ವರ್ಷ ಗಣೇಶ ಹಬ್ಬ ಅಂದಿದ ತಕ್ಷಣ ನಮಗೆ ಡಿಫ್ರೆಂಟ್ ಆದ ಗಣೇಶಗಳು ನೆನಪಾಗ್ತವೆ. ಸೊ ಈ ವರ್ಷ ಯಾವ ಥರ ಗಣೇಶ ಬರಬಹುದು ಅಂತ ನಾನೊಂದು ಆಲೋಚನೆಯಲ್ಲಿದ್ದೆ. ಸೊ ಅದೇ ಥರದ ಒಂದು ಗಣೇಶ ಬಂದಿದೆ. ಯಾವುದು ಅಂತ ನೀವು ಕೇಳ್ಬೋದು. ಹೇಗಿದೆ, ಸಖತ್ತಾಗಿದೆ ಅಲ್ವಾ? ಎಷ್ಟು ದೊಡ್ಡದಾಗಿದೆ ಅಂದರೆ ಹತ್ತತ್ರ ಒಂದು 10 ಅಡಿ ಇರ್ಬೋದು. ಅಷ್ಟು ದೊಡ್ಡ ರಾಮಲಾಲನ ಗಣಪತಿ. ಏಕೆ ಭೀಮ್ ಛೋಟಾ ಭೀಮ್ ನೋಡಿ, ಛೋಟಾ ಭೀಮನ ಗಣಪತಿ ಕೂಡ ಇದೆಯಂತೆ. ಹಾಗೆ ನಾನು ಹೇಳ್ತಿದ್ದೆ ನಿಮಗೆ RCB ಗಣೇಶ ತೋರಿಸ್ತೀನಿ ಅಂತ. ನೋಡ್ತಾ ಇರ್ಬೋದು, ಈ ಸರಿ ನಮ್ಮ ಹೆಣ್ಮಕ್ಳು ಕ್ರಿಕೆಟ್ ವಿನ್ ಆಗಿರುವಂತ ಸಲುವಾಗಿ ಇಲ್ಲಿ RCB ಗಣೇಶ ಕೂಡ ಮಾಡಿದ್ದಾರೆ. ವಾರವಾ ನೋಡ್ಗುರು, ಕ್ವಾಂಟಸ ಕ್ರೇಜಿ ಆಗಿದೆ ಕಲರು. ನೋಡಿ ಎಲ್ಲರ ಕಣ್ಣು ಅದ್ರ ಮೇಲೆ ಇದೆ. ಇಷ್ಟು ಚಿಕ್ಕ ಮಿರರ್ಸ್ ಕೊಟ್ಟಿದ್ದಾರೆ, ಸಾಕಾಗುತ್ತೆ ಅದಕ್ಕೆ ಮಿರರ್ಸು ಅಂತ. ಸೊ ಸ್ನೇಹಿತರೆ, ಈಗ ಒಂದು ಲೊಕೇಶನಲ್ಲಿ ಮಣ್ಣಿನ ಗಣೇಶಗಳನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ ಈಗ. ಸೊ ಈ ಲೊಕೇಶನಲ್ಲಿ ನೋಡೋಣ ಯಾವ ಥರ ಇದೆ ಗಣೇಶಗಳು ಅಂತ. ಈ ಒಂದು ಸೀರೀಸಲ್ಲಿ ಆದಷ್ಟು ಬರೀ ಮಣ್ಣಿನ ಗಣೇಶಗಳನ್ನೇ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಎಲ್ಲಾದರೂ POP ಗಣೇಶ ಕಂಡು ಬಂದರೆ ಅದನ್ನು ತೋರಿಸ್ತೀನಿ. ಆದಷ್ಟು ನೀವು POP ಗಣೇಶಗಳನ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಅದು ನಮ್ಮ ಪ್ರಕೃತಿಗೆ ತುಂಬ ಹಾನಿಕಾರಕ. ಗಣೇಶ ದೊಡ್ಡದೇ ಇರಬೇಕು ಅಂತ ಏನಿಲ್ಲ, ಸಣ್ಣ ಗಣೇಶ ಇಟ್ಟರು ದೇವರು ಎಲ್ಲದರಲ್ಲೂ ಇರ್ತಾನೆ. ಸೊ ಹಾಗಾಗಿ ಆದಷ್ಟು ಮಣ್ಣಿನ ಗಣೇಶ ಉಪಯೋಗ ಮಾಡೋದ್ರಿಂದ ನಮ್ಮ ಪ್ರಕೃತಿಗೂ ಒಳ್ಳೆಯದು, ಅದು ದೇವರ ಮೂಲ ಕೂಡ ಹೌದು. ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಈ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಒಂದು ಕಮ್ಮನಹಳ್ಳಿ ರೋಡಲ್ಲಿದೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ನಾನು ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ಪ್ರೈಸಸ್ ಡೀಟೇಲ್ಸ್ ಏನೇ ಬೇಕಾದರೂ ದಯವಿಟ್ಟು ನೀವು ಆ ಒಂದು ಜಾಗಕ್ಕೆ ಹೋಗಿ ಓನರ್ ಹತ್ರ ಮಾತಾಡೋದು ಒಳ್ಳೆಯದು. ಬನ್ನಿ ಇವಾಗ ಹೋಗೋಣ. ಸೊ ಸ್ನೇಹಿತರೆ, ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ದೊಡ್ಡ ಮಣ್ಣಿನ ಗಣೇಶನ ಇಲ್ಲೇ ಎಂಟ್ರೆನ್ಸಲ್ಲೇ ಕಾಣ್ಬೋದು ನೀವು. ಆಲ್ರೆಡಿ ಒಂದಷ್ಟು ಪ್ರಿಪ್ರೇಷನ್ಸು ನಡೀತಾ ಇದೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಒಂದಷ್ಟು ಗಣೇಶಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. ಸ್ನೇಹಿತರೆ, ಬನ್ನಿ ಇವಾಗ ಒಳಗಡೆ ಹೋಗಿ ದೊಡ್ಡ ಗಣೇಶಗಳಿದೆ ನೋಡ್ಕೊಂಬರೋಣ. ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸೈಜಿನ ಗಣೇಶ ಇದೆ. ಸೊ ಇಲ್ಲಿ ನೋಡ್ಬೋದು ಒಂದು ಈಗಲ್ ಮೇಲೆ ಕೂತಿರುವಂಥ ದೊಡ್ಡ ಗಣೇಶ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೂತಿರೋ ಗಣೇಶ ಆದರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ್ಯಂಡ್ ಪಕ್ಕದಲ್ಲಿರುವ ಗಣೇಶ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿರುವ ಗಣೇಶ ಸೈಜ್ ನೋಡಿ, ಆ ದಂತಗಳು ನೋಡಿ ಏನು ಸಖತ್ತಾಗಿದೆ. ಆ ಥರದ್ದು ನೀವು ಒಂದ್ಸರಿ ತೋರಿಸ್ತೀನಿ ನೋಡಿ. ದಂತ ಆಗಿರ್ಬೋದು, ಆ ಸೊಂಡ್ಲು ನೋಡಿ ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ. ಫುಲ್ಲು ಬಾಡಿ ಎಲ್ಲ 6 ಪ್ಯಾಕ್ ಇರುವಂಥ ಒಂದು ಬಾಡಿ ಮಾಡಿದ್ದಾರೆ, ಸಖತ್ತಾಗಿದೆ. ಕೆಳಗಡೆ ನೋಡ್ಬೋದು ನಿಮಗೆ ರಾಕ್ಷಸನ ಮುಖ ಎಲ್ಲ ಇದೆ ಇಲ್ಲಿ, ಸಖತ್ತಾಗಿ ಮಾಡಿದ್ದಾರೆ ಈ ಗಣೇಶ ಅಂತ. ಸೊ ಇದು ಬಂದು ನಿಮಗೆ ಆನಿಮೇಟೆಡ್ ಸೀರೀಸಲ್ಲಿ ಬರುವಂಥ ಒಂದು ಗಣೇಶ ಥರ ಇದೆ, ನೋಡೋದಕ್ಕೆ ಸಖತ್ತಾಗಿದೆ, ಕ್ಯೂಟ್ ಆಗಿದೆ ಅಲ್ಲ ಇದು. ಸೊ ಯಾವುದು ಇನ್ನೂ ಫಿನಿಶಿಂಗ್ ಆಗಿಲ್ಲ, ಎಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಇಷ್ಟವಾದ ಒಂದು ಗಣೇಶ ಯಾವುದು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಪಕ್ಕದಲ್ಲಿದೆ ಮತ್ಸ್ಯಾವತಾರದಲ್ಲಿರುವಂಥ ಒಂದು ಗಣೇಶ. ಸೊ ಕೆಳಗಡೆ ಒಂದು ಮೀನಿನ ರೂಪ ಇದೆ, ಮೇಲೆ ಒಂದು ಗಣಪತಿ. ಸೊ ಸೇಮ್ ಮತ್ಸ್ಯಾವತಾರ, ವಿಷ್ಣುವಿನ ಮತ್ಸ್ಯಾವತಾರ ಹೇಗಿರುತ್ತೋ ಹಾಗೆ ಇರುತ್ತೆ, ನೋಡೋದಕ್ಕೆ ಸಖತ್ತಾಗಿದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಗಣೇಶ ಇದೆ. ಸೊ ಇದು ಬಂದು ಆನಿಮೇಟೆಡ್ ಸೀರೀಸಲ್ಲಿ ಬರುವಂಥ ಬೇಬಿ ಗಣೇಶ ಅಂತಲೇ ಹೇಳ್ಬೋದು. ಸೊ ಫಿನಿಶಿಂಗ್ ನೋಡ್ಬೋದು ನೀವು ಏನು ಸಖತ್ತಾಗಿದೆ. ಇಷ್ಟು ದೊಡ್ಡ ಗಣೇಶ ಆದರೂ ಕೂಡ ಎಲ್ಲವನ್ನು ಮಣ್ಣಿನಲ್ಲೇ ಮಾಡಿರೋದು ಒಂದು ಸ್ಪೆಷಾಲಿಟಿ ಇಲ್ಲಿ. ಸೊ ಆದಷ್ಟು POP ಗಣೇಶಗಳನ್ನ ಯೂಸ್ ಮಾಡಿಬಿಡಿ ಅಂತ ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿರುವ ಗಣೇಶ ಹತ್ರದಿಂದ ಅಂತ ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು ಎಲ್ಲ ಗಣೇಶಗಳನ್ನ. ಇಲ್ಲಿ ಇನ್ನೊಂದಿದೆ ನೋಡಿ, ಬೇಬಿ ಗಣೇಶ. ಇದು ಸಖತ್ತಾಗಿದೆ, ಏನು ಕ್ಯೂಟ್ ಆಗಿದೆ ನೋಡಿ. ಆ ಸ್ಮೈಲಿಂಗ್ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದೆ. ಆ್ಯಂಡ್ ಫಿನಿಶಿಂಗ್ ಆದಮೇಲಂತೂ ಚಿಂದಿಯಾಗಿರುತ್ತೆ ಅಂದ್ಕೊಳ್ಳಿ. ಇದು ಒಂಥರ ಡಿಫ್ರೆಂಟಾಗಿರುವಂಥ ಗಣೇಶ. ನೋಡಿದಾಗ ನಿಮಗೆ ನಾರ್ಮಲಾಗಿ ಕೂತಿರುವ ಗಣೇಶ ಅಂತ ಅನ್ನಿಸ್ಬೋದು, ಬಟ್ ಹತ್ರದಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಇದು ಬಂದು ವಾರಾಹಿ, ಪಾರ್ವತಿ ದೇವಿಯ ಒಂದು ಅವತಾರ, ವಾರಾಹಿ ಅವತಾರದ ಒಂದು ಗಣಪತಿ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಹತ್ರದಿಂದ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು ಇದು ವಾರಾಹಿ ದೇವಿ ಅಂತ. ಮೋಸ್ಟ್ಲಿ ಇದಕ್ಕೆ ಸ್ಯಾರಿ ಎಲ್ಲ ಬಂದಮೇಲೆ ಒಂದು ಕ್ಲಾರಿಟಿ ಸಿಗ್ಬೋದು. ಆ್ಯಂಡ್ ನೋಡಿ, ಎಲ್ಲರೂ ಹೇಳ್ತಾರೆ ದೊಡ್ಡ ಗಣೇಶಗಳನ್ನ POP ಅಲ್ಲೇ ಮಾಡೋದು, ಮಣ್ಣಲ್ಲಿ ಮಾಡೋಕ್ಕಾಗಲ್ಲ ಅಂತ. ನೀವು ನೋಡ್ಬೋದು ಇಲ್ಲಿ ನೋಡಿ, ಮಣ್ಣು ನೋಡಿ ಹೆಂಗೆ ಯೂಸ್ ಮಾಡಿದ್ದಾರೆ. ಮಣ್ಣು ಮತ್ತು ಹುಲ್ಲು ಅಷ್ಟೇ ಯೂಸ್ ಮಾಡಿ ಇಷ್ಟು ದೊಡ್ಡ ಗಣೇಶಗಳನ್ನ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ಇಲ್ಲಿ ಶಿವನ ಪಕ್ಕದಲ್ಲಿ ನಿಂತಿರುವಂಥ ಒಂದು ಗಣಪತಿ ಇದೆ. ಆ್ಯಂಡ್ ಶಿವನ ಮುಖ ಕೂಡ ನೋಡ್ಬೋದು ನೀವು, ಏನು ಸಕ್ಕತ್ತಾಗಿ ಒಂದು ಕಂಪ್ಲೀಟ್ ಹಾರ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿನ ಜನ. ಆ್ಯಂಡ್ ಈ ಗಣೇಶ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ಬನ್ನಿ ಇವಾಗ ಆ ಕಡೆ ಹೋಗಿ ಇನ್ನು ಯಾವ ಥರ ಗಣೇಶ ಇದೆ ಅಂತ ನೋಡ್ಕೊಂಬರೋಣ. ಸೊ ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಸಣ್ಣ ಗಣೇಶಗಳಿದಾವೆ ಈ ಕಡೆ. ಚಿಕ್ಕ ವಯಸ್ಸಿಂದ ನಾನು ಕೂಡ ಗಣೇಶಗಳನ್ನ ಕೂರಿಸಿದ್ದೀನಿ, ಬಟ್ ಈ ಲೆವೆಲ್ಗೆ ಪರ್ಫೆಕ್ಷನ್ನು, ಇಷ್ಟು ಚೆನ್ನಾಗಿ ಮಾಡಿರುವಂಥ ಗಣೇಶಗಳನ್ನ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಇನ್ನು ಪೇಂಟಿಂಗ್ ಏನು ಆಗದೆ ಇರಬೇಕಾದ್ರೆ ಕೂಡ ನೋಡಿ ಏನು ಸಕ್ಕತ್ತಾಗಿದೆ. ಆ್ಯಂಡ್ ಯಾವಾಗೂ ಅಷ್ಟೇ ಒಂದು ಆರ್ಟ್ ವರ್ಕ್ ಅನ್ನೋದು ಮಾಡೋರ ಕೈಯಲ್ಲೇ ಇರುತ್ತೆ. ಸುಮ್ಮನೆ ಏನೋ ಗಣೇಶ ಮಾಡಬೇಕು ಅಂತ ಮಾಡೋದಲ್ಲ, ಈ ಥರ ಮಣ್ಣು ಅದ್ರ ಜೊತೆಗೆ ಆರ್ಟ್ ವರ್ಕ್ ಇರುತ್ತೆ ಗೊತ್ತಾ, ಎರಡೂ ಮಿಕ್ಸ್ ಆಗಿರುವಂಥ ಒಂದು ಜುಗಲ್ಬಂದಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೊಂದು ಚಿಕ್ಕ ಗಣೇಶ ಇದೆ, ಇದೊಂದು 2 ರಿಂದ 2.5 ಅಡಿ ಇದೆ ಅಷ್ಟೇ. ನೆಕ್ಸ್ಟ್ ಇಲ್ಲೊಂದು ಗಣೇಶ ಇದೆ. ಈ ಗಣೇಶ ಬಂದು ತುಂಬ ಸ್ಪೆಷಲ್ಲು. ಸೊ ನರಸಿಂಹಸ್ವಾಮಿ ನಡ್ಕೊಂಡು ಬರ್ತಾ ಇರೋ ರೀತಿಯಲ್ಲಿ ಇರುವಂಥ ಒಂದು ಗಣೇಶ. ಹತ್ತಿರದಿಂದ ಮುಖನ ತೋರಿಸ್ತೀನಿ ನೋಡಿ ಎಷ್ಟು ಭಯಂಕರವಾಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಮುಖದಲ್ಲಿ ಆ ಉಗ್ರ ರೂಪ ಆಗಿರ್ಬೋದು, ಮತ್ತು ನರಸಿಂಹಸ್ವಾಮಿಗೆ ಹೇಗೆ
ಫುಲ್ ಕೂದಲಿರುತ್ತೆ ಸುತ್ತ, ಆ ಥರನೇ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ 6 ಪ್ಯಾಕ್ ಮಾಡಿದ್ದಾರೆ ನೋಡಿ. ಕೈಗಳು ಮಾಡಿರುವಂಥ ಡಿಸೈನು, ಆ ಉಗುರು ನೋಡಿ ಏನು ಸಖತ್ತಾಗಿದೆ. ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ಉಗುರು, ನೋಡಿದ್ರಾ? ಉಗುರು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನರಸಿಂಹಸ್ವಾಮಿ ರೂಪನ ಹೇಗೆ ತರಬೇಕು ಅನ್ನೋದನ್ನು ಪರ್ಫೆಕ್ಷನಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಗಣೇಶನ ಸ್ಪೆಷಾಲಿಟಿ ಏನಪ್ಪ ಅಂತ ಕೇಳಿದ್ರೆ ನೋಡಿ, ಕೆಳಗಿಂದ ಮೇಲೆವರೆಗೂ ತೋರಿಸ್ತೀನಿ. ಇದು ಗಣೇಶ ಅಲ್ವೇ ಅಲ್ಲ, ಇಲ್ಲಿ ಕೂತಿರುವುದು ಗಣೇಶ. ಬಟ್ ಇದು ಬಂದು ಪಾರ್ವತಿ ದೇವಿ ಗಣೇಶನ ಎತ್ಕೊಂಡಿರುವಂಥ ಒಂದು ಗಣೇಶ. ಈ ಥರ ಒಂದು ಡಿಫ್ರೆಂಟ್ ಆಗಿರುವ ಗಣೇಶ ನಾನು ಲೈಫಲ್ಲೇ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಪಾರ್ವತಿ ದೇವಿಯ ಮುಖ ಕೂಡ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ನೀವು, ಮುಖ ಅಷ್ಟೇ ಎಷ್ಟು ಪರ್ಫೆಕ್ಷನಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮುಖ, ಕಣ್ಣು, ಮೂಗು ಎಲ್ಲವೂ ಯಾವ ಪ್ರಮಾಣದಲ್ಲಿ ಇರಬೇಕು ಅದೇ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೈ ನೋಡಿ, ಪಾರ್ವತಿ ದೇವಿಯ ಕೈ ಕೂಡ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಗಣಪತಿ ನೋಡಿ ಏನು ಕ್ಯೂಟ್ ಆಗಿದೆ, ಸೊಂಟದ ಮೇಲೆ ಕೂತಿರುವಂಥ ಒಂದು ಗಣಪತಿ, ಚೆನ್ನಾಗಿದೆ ಅಲ್ವಾ? ಇದು ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ನೋಡಿ ಸೈಡ್ ಆ್ಯಂಗಲಿಂದ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಈಗ ನಾವು ಪಾರ್ವತಿ ದೇವಿ ಸೊಂಟದ ಮೇಲೆ ಕೂತಿರುವಂಥ ಗಣೇಶನ ನೋಡಿದ್ವಿ. ಈಗ ನರಸಿಂಹಸ್ವಾಮಿ ತೊಡೆಯ ಮೇಲೆ ಕೂತಿರುವಂಥ ಗಣೇಶ ಕೂಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಈಗಷ್ಟೇ ನಾನು ನಿಮ್ಗೆ ಹೇಳ್ತಿದ್ದೆ ನರಸಿಂಹಸ್ವಾಮಿ ತೊಡೆಯ ಮೇಲೆ ಕೂತಿರುವಂಥ ಒಂದು ಗಣಪತಿ ತೋರಿಸ್ತೀನಿ ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಇದು ಬಿಳಿ ಕಲರ್ ಕಾಣಿಸ್ತಾ ಇರೋದ್ರಿಂದ POP ಅಂತ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಫುಲ್ ಮಣ್ಣಲ್ಲೇ ಮಾಡಿರುವಂಥ ಒಂದು ಗಣೇಶ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಗಣೇಶ ಬಂದು 1.5 ಅಡಿ ಇದೆ ಗಣೇಶ. ಹಂಗೇ ಪಕ್ಕದಲ್ಲಿ ನೋಡಿ ಗಣೇಶ ಸೈಜು ಎಷ್ಟು ದೊಡ್ಡದಾಗಿದೆ. ಸೊ ನಿಮ್ಗೆ ಇದರಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಗಣೇಶಗಳು ಎಷ್ಟು ದೊಡ್ಡ ದೊಡ್ಡ ಸೈಜಿನ ಗಣೇಶಗಳು ಇಲ್ಲಿ ಸಿಗ್ತವೆ ಅಂತ. 8 ಪ್ಯಾಕ್ಸ್ ಮಾಡಿದ್ದಾರೆ, ಕ್ರೇಜಿ ಆಗಿದೆ. ಸೊ ಬನ್ನಿ ಹಂಗೆ ಇಲ್ಲಿರುವಂಥ ಇನ್ನೊಂದಷ್ಟು ಗಣೇಶಗಳನ್ನ ನೋಡೋಣ. ಇಲ್ಲಿ ನೋಡ್ಬೋದು 2 ದೊಡ್ಡ ದೊಡ್ಡ ಸಿಂಹಗಳ ಪಕ್ಕದಲ್ಲಿ ನಿಂತಿರುವಂಥ ದೊಡ್ಡ ಗಣೇಶ. ಸೊ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಗಣೇಶ ಇದೆ, ಅದೇನು ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು ಅಶ್ವ ಇದೆ, ಅಂದರೆ ಕುದುರೆ ಇದೆ, ಕುದುರೆ ಮೇಲೆ ಕೂತಿರುವಂಥ ಒಂದು ಗಣೇಶ. ಸಖತ್ತಾಗಿದೆ ಅಲ್ವಾ? ಸೊ ಏನೇ ಡಿಫ್ರೆಂಟ್ ಗಣೇಶ ಇದ್ರೂ ಕೂಡ ನಮ್ಮ ಇಡಗುಂಜಿ ಗಣೇಶಗೆ ಸಿಗುವಂಥ ಪ್ರಾಮುಖ್ಯತೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಸೊ ಸಖತ್ತಾಗಿತ್ತಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿನ ಗಣೇಶಗಳು. ಸೊ ನೀವು ಮಿಸ್ ಮಾಡದೆ ಬಂದು ಇಲ್ಲಿರುವಂಥ ಎಲ್ಲ ಗಣೇಶಗಳನ್ನ ನೋಡ್ಬೋದು. ಇನ್ ಕೇಸ್ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಸ್ನೇಹಿತರೆ, ಇವಾಗ ಪಕ್ಕದಲ್ಲಿ ಅವ್ರದ್ದು ಇನ್ನೊಂದು ಗೋಡನ್ ಇದೆ. ಸೊ ಆ ಗೋಡನ್ ಒಳಗಡೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ವೆಂಕಟೇಶ್ವರನ ಒಂದು ಗಣಪತಿ ಕೂಡ ಇದೆ, ಹಾಗೆ ಇಲ್ಲಿ ಕೂತಿರುವ ಭಂಗಿಯಲ್ಲಿರುವಂಥ ಒಂದು ಗಣೇಶ ಕೂಡ ಇದೆ. ಆ್ಯಂಡ್ ಒಂದೊಂದು ಗಣೇಶ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕ್ಲಾರಿಟಿ ಆಗಿರ್ಬೋದು, ಕಣ್ಣಿನ ರೂಪ ನೋಡಿ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಆ ಗರುಡ ಪಕ್ಷಿ ಕೂತಿರೋದಾಗಿರ್ಬೋದು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಈ ಗೋಡನ್ಗೆ ಬಂದು ತುಂಬ ಖುಷಿ ಆಯಿತು. ಸೊ ನೀವೇನಾದರೂ ಗಣೇಶ ಕೂರಿಸ್ತಾ ಇದ್ದೀರಾ ಅಂತ ಅಂದರೆ ಬಂದು ಇಲ್ಲಿ ಗಣೇಶನ ಪರ್ಚೇಸ್ ಮಾಡಿ. ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ. ಇನ್ ಕೇಸ್ ನೀವು ಕಸ್ಟಮೈಸ್ ಮಾಡಿಸ್ತೀರಾ ಅಂದರೆ ಕಸ್ಟಮೈಸ್ ಕೂಡ ಮಾಡಿಸ್ಬೋದು ಗಣಪತಿಗಳನ್ನ ಇಲ್ಲಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಮಾತೇ ಬರ್ತಿಲ್ಲ ನನಗೆ. ಗಣೇಶನ ಮೂರ್ತಿ ನೋಡಿ, ಸೊ ನೀವು ಕಣ್ಣು ನೋಡ್ಬೋದು, ಒಂದು ಡಿಸೈನ್ ಅವ್ರು ಮಾಡಿರೋದು ಪೇಂಟಿಂಗ್ ಆಗಿರ್ಬೋದು, ಮತ್ತು ಯಾವ್ದ್ಯಾವ್ದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಹೇಳಿ ಮಾಡಿಸಿರೋ ಥರ ಇದೆ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಗಣೇಶಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದೊಂದು ಗಣೇಶನೂ ಒಂದೊಂಥರ ವೆರೈಟಿ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮುಂಬೈಯಲ್ಲಿ ಕೂಡ ಇಂಥ ಗಣೇಶಗಳು ಸಿಗಲ್ಲ ನಿಮಗೆ. ಅಂಥ ಒಳ್ಳೊಳ್ಳೆ ರೂಪದಲ್ಲಿರುವಂಥ ಗಣೇಶಗಳನ್ನ ಇವರು ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ಒಬ್ರು ಕಸ್ಟಮರ್ ಕೂಡ ಸಿಕ್ಕಿದ್ರು, ಅವರು ಒಂದು ಗಣೇಶನ ಕಸ್ಟಮೈಸ್ ಮಾಡಿಸಿದ್ದಾರೆ. ಆ್ಯಂಡ್ ಫಸ್ಟ್ ಗಣೇಶನ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಸೊ ರಾಮಲಾಲ ಗಣೇಶನ ಇವರು ಕಸ್ಟಮೈಸ್ ಮಾಡಿಸಿದ್ದಾರೆ. ಬಟ್ ನೀವು ಅನ್ಕೋಬೋದು ಏನು ಸ್ಪೆಷಲು, ಎಲ್ಲ ಕಡೆಯೂ ರಾಮಲಾಲ ಗಣೇಶ ಇದ್ದೇ ಇರುತ್ತೆ, ಬಟ್ ಇಲ್ಲಿ ಅದೇ ಥರ ಇದೆಯಲ್ಲ, ಏನು ಸ್ಪೆಷಲು ಅಂತ ಕೇಳಿದ್ರೆ ನೋಡಿ, ನಿಮಗೆ ರಾಮಲಾಲ ಮಾತ್ರ ಹೇಳ್ತಾರೆ, ಪಕ್ಕದಲ್ಲಿ ಸೀತಾ ಮಾತನ ಕೂಡ ಮಾಡಿಸಿದ್ದಾರೆ ಇವರು. ಸೊ ಫೋಟೋನ ನಾನು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿಸ್ಪ್ಲೇ ಹಾಕ್ತೀನಿ ನೋಡಿ. ಫೈನಲ್ ಆದಮೇಲೆ ರಾಮಲಾಲ ಗಣೇಶ ಈ ಥರ ಬರುತ್ತೆ ಇದು. ಸೊ ನಾವು ಕಸ್ಟಮರ್ನ ಮಾತಾಡ್ಸೋಣ ಒಂದ್ಸರಿ. ಬ್ರೋ ಬನ್ನಿ, ಬ್ರೋ ಹೇಳಿ, ಏನು ನಿಮ್ಮ ಕಾನ್ಸೆಪ್ಟ್ ಈ ಥರ ಮಾಡಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ ನೀವು? ನಾವು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಹುಡುಕಿ ಬಂದು ಕಸ್ಟಮೈಸ್ ಗಣೇಶನ ನಾವು ಮಾಡಿಸೋದು. ರೆಡಿ ಇಡೋದು ಯಾವುದನ್ನು ನಾವು ತೊಗೊಂಡೋಗಿ ಕೂರ್ಸಲ್ಲ. ಓಕೆ, ನಾವು ಈ ಗಣೇಶನ ರಾಮ್ಲಲ್ಲನ್ ಮಾಡ್ಸೋಣ ಅಂದ್ಬಿಟ್ಟು ಈ ಫೋಟೋನ ಇವ್ರಿಗೆ ತಂದುಕೊಟ್ಟು ಈ ಥರ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರು ಈ ಥರ ರೆಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಓಕೆ, ಇನ್ನೂ ಸ್ವಲ್ಪ ಫಿನಿಶಿಂಗ್ ಎಲ್ಲ ಆಗಬೇಕು. ಇನ್ನೂ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಕೆಲಸ ಮಾಡ್ತಾರೆ. ಓಕೆ ಬ್ರೋ, ನೀವು ಯಾವ ಏರಿಯಲ್ಲಿ ಕೂರಿಸ್ತಾ ಇದ್ದೀರಾ ಗಣೇಶ? ನಾವು SP ರೋಡ್ ಮೇನ್ ರೋಡಲ್ಲಿ ಕೂರಿಸೋದು, ರಾಜರಾಜೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ಕೂರಿಸ್ತೀವಿ. ಓಕೆ, ಸೊ ಸ್ನೇಹಿತರೆ, ನೀವೇನಾದರೂ ಈ ಗಣೇಶನ ಅವ್ರು ಕೂರಿಸಿದಾದ್ಮೇಲೆ ಹೋಗಿ ಆ ಡೆಕೋರೇಷನ್ ಮಧ್ಯದಲ್ಲಿ ಗಣೇಶನ ನೋಡಬೇಕು ಅಂದರೆ ಲೊಕೇಶನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ಡೈರೆಕ್ಟಾಗಿ ಹೋಗಿ ಗಣೇಶನ ನೋಡಿ ದೇವರ ಆಶೀರ್ವಾದ ನೀವು ತಗೊಳ್ಳಿ. ಹಾಗೆ ಆದಷ್ಟು ಹುಡುಗರಿಗೆ ಸಪೋರ್ಟ್ ಮಾಡಿ ನೀವು, ಯಾಕೆಂದರೆ ನಮ್ಮ ಕನ್ನಡದ ಹುಡುಗರು ಎಲ್ರಿಗೂ ಒಂದು ಅವೇರ್ನೆಸ್ನ ಮೂಡ್ ಮಾಡ್ತಿದ್ದಾರೆ, ಏನಂದರೆ ಮಣ್ಣಿನ ಗಣೇಶಗಳನ್ನ ಕೂರಿಸ್ಬೇಕು ಅಂತ. ಇಲ್ಲಿ ಇನ್ನೊಂದು ಕ್ಯೂಟ್ ಆಗಿರುವಂಥ ಒಂದು ಗಣೇಶ ಇದೆ. ಈ ಗಣೇಶ ಎಷ್ಟು ಮುದ್ದಾಗಿದೆ ಅಂದರೆ ಮೇಲ್ಗಡೆ ಒಂದು ಮಗುನ ಕೂರಿಸ್ಕೊಂಡು ಹೋಗ್ತಾ ಇರುವಂಥ ಒಂದು ಗಣೇಶ ನೋಡ್ತಾ ಇರ್ಬೋದು, ಎಷ್ಟು ಮುದ್ದಾಗಿದೆ. ಸೊ ಇದು ಫಿನಿಶ್ ಆದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಆ ಮುಖದಲ್ಲಿ ಆ ಮಗುವಿನ ರೂಪವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ಆ್ಯಂಡ್ ನೋಡಿ ಎಲ್ಲ ಮಣ್ಣಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮಣ್ಣಿನ ಗಣೇಶಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಆದಷ್ಟು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಆಂಜನೇಯನ ಮೇಲೆ ಕೂತಿರುವಂಥ ಒಂದು ಗಣೇಶ ಕೂಡ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಗಣೇಶ ಇದೆ. ಸೊ ಮೇಲ್ಗಡೆ ನರಸಿಂಹನ ಒಂದು ಮುಖ ಇದೆ, ಕೆಳಗಡೆ ಬಂದು ಕೂತಿರುವಂಥ ಒಂದು ಗಣೇಶ. ಸೊ ಈ ಗಣೇಶ ಕೂಡ ನಾವು ಅವಾಗಲೇ ಮಾತಾಡಿಸಿದಂಥ ಒಂದು ಕಸ್ಟಮರ್ ಏನಿದ್ರು ಅವರ ಫ್ರೆಂಡ್
ಫ್ರೆಂಡ್ಸ್ ಕೂರಿಸ್ತಾ ಇರುವಂಥ ಒಂದು ಗಣೇಶ ಅಂತೆ. ಸೊ ಬ್ರೋ ಬನ್ನಿ ಹೇಳಿ, ನಿಮ್ಮ ಫ್ರೆಂಡ್ ಅವ್ರು ಕೂರಿಸ್ತಾ ಇರುವಂಥ ಗಣೇಶದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ. ಇದು ಶ್ರೀನಗರಲ್ಲಿ ಕೂರಿಸ್ತಾ ಇದ್ದಾರೆ. ಚಾಮರಾಜಪೇಟೆ ಹತ್ರ ಇರೋ ಶ್ರೀನಗರ. ಆಕ್ಚುಲಿ ಇದು ಲೈಕ್ ನಾವೇನು ಕಸ್ಟಮೈಸ್ ಮಾಡ್ತಾ ಇಲ್ಲ, ಲೈಕ್ ಅವ್ರು ರೆಡಿ ಮಾಡ್ತಾ ಇದ್ದಿದ್ದನ್ನ ನೋಡಿ ಬಂದು ಬುಕ್ ಮಾಡ್ಬಿಟ್ಟು ಹೋಗಿದ್ದೀವಿ. ಇದೆಷ್ಟಾಯ್ತು ಬ್ರೋ ಅಪ್ರಾಕ್ಸಿಮೇಟ್ ಪ್ರೈಸು? ಇದು ಲೈಕ್ ಅವ್ರು ನಮಗೆ 18 ಅಂತ ಅಂದ್ರು, ನಾವು 16ಕ್ಕೆ ಬುಕ್ ಮಾಡಿದ್ದೀವಿ. ಅಪ್ರಾಕ್ಸ್ ಲೈಕ್ ಇದು 7 feet 7.5 ಬರುತ್ತೆ ಇದು. ಸೊ ಸ್ನೇಹಿತರೆ ನೋಡ್ಬೋದು, ಬರೀ 16ರಿಂದ 18 ಸಾವಿರಕ್ಕೆ ನಿಮಗೆ 7ರಿಂದ 8 ಅಡಿ ಗಣೇಶ ಸಿಗ್ತಾ ಇದೆ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಈ ಕ್ವಾಲಿಟಿಗೆ ಅವ್ರು ಕೊಡ್ತಾ ಇರೋ ಪ್ರೈಸ್ ಆ್ಯಕ್ಚುಲಿ ಕಮ್ಮಿ ಅಂತಲೇ ಹೇಳ್ಬೋದು. ಕಮ್ಮಿ ಬೆಲೆಗೆ ನಿಮಗೆ ಈ ಥರ ಕ್ವಾಲಿಟಿ ಇರುವಂಥ ಗಣೇಶನ ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮಿಸ್ ಮಾಡದೆ ಬಂದು ಇಂಥ ಜಾಗದಲ್ಲಿ ನೀವು ಗಣೇಶಗಳನ್ನ ತಗೊಳ್ಳಿ. ಆಕ್ಚುಲಿ POP ಎಲ್ಲ ಕೂರ್ಸೋಕ್ಕಿಂತ ಈ ಥರ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಕೂರ್ಸಿದ್ರೆ ತುಂಬ ಒಳ್ಳೆಯದು. ಒಳ್ಳೆ ಮಾತು ಹೇಳಿದ್ರಿ ಬ್ರೋ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಸೊ ಎಲ್ಲರೂ ಇದೇ ಥರ ಅರ್ಥ ಮಾಡಿಕೊಂಡು ನಮ್ಮ ಪರಿಸರಕ್ಕೆ ಉಪಯೋಗವಾಗುವಂಥ ಗಣೇಶಗಳನ್ನ ಕೂರಿಸೋದು ತುಂಬ ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡ್ಬೋದು ಕಲರ್ಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಲರ್ಸು. ನಾನು ಕಲರ್ಸ್ ವಿಚಾರದಲ್ಲಿ ಎಲ್ಲೂ ನಾನು ನಿಮಗೆ ಕಂಪ್ಲೀಟ್ ಆಗಿ ಇದು ಎಕೋ ಫ್ರೆಂಡ್ಲಿ ಅಂತ ಹೇಳಲ್ಲ, ಬಟ್ ಅಟ್ಲೀಸ್ಟ್ ಗಣೇಶ ಆದರೂ ಮಣ್ಣಿನಲ್ಲಿ ಮಾಡ್ತಿರುವಂಥ ಗಣಪತಿಗಳಾಗಿರೋದ್ರಿಂದ ಆದಷ್ಟು ಬಂದು ಈ ಗಣಪತಿಗಳನ್ನೇ ಕನ್ಸಿಡರ್ ಮಾಡಿಕೊಂಡು ನೀವು ಗಣೇಶನ ಕೂರಿಸಿ. ಅದರಿಂದ ಗಣೇಶನೂ ಖುಷಿ ಆಗ್ತಾನೆ, ನಮ್ಮ ಪ್ರಕೃತಿ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಗಣೇಶಗಳನ್ನ ಮಾಡ್ತಾ ಇರೋ ಜಾಗದಲ್ಲಿ ಒಂದು ಸ್ಲೋಮೋ ಬರಲಿಲ್ಲ ಅಂದರೆ ಹೇಗೆ? ಹೋಗಿ ಇಲ್ಲಿ ಇರುವಂಥ ಎಲ್ಲ ಗಣೇಶಗಳ ಒಂದು ಸ್ಲೋಮೋ ಬರುತ್ತೆ, ನೋಡ್ಕೊಂಬಂದ್ಬಿಡಿ. ಲೈಟ್ಸ್, ಕ್ಯಾಮ್ರಾ, ಶಾಟ್ಸ್. ಬನ್ನಿ, ಇವ್ರದ್ದು ಇನ್ನೊಂದು ಗೋಡೌನ್ ಇದೆಯಂತೆ, ಹೋಗಿ ಇವಾಗ ಆ ಗೋಡೌನ್ನ ಕೂಡ ಒಂದ್ಸರಿ ನೋಡ್ಕೊಂಡು ಯಾವ ಥರ ಗಣೇಶ ಇದೆ ಅಂತ ನೋಡ್ಕೊಂಬರೋಣ. ಸೊ ಸ್ನೇಹಿತರೆ ನೋಡ್ಬೋದು, ಇದಕ್ಕೆ ಮುಂಚೆ ಒಂದು ಶೆಡ್ ತೋರಿಸಿದೆ, ಇಲ್ಲಿ 2ನೇ ಶೆಡ್ ಇದೆ, ಪಕ್ಕದಲ್ಲೇ ಹೋಗೋದು ಇನ್ನೊಂದು 3ನೇ ಶೆಡ್ ಇದೆ. ಈ ಶೆಡ್ಡಲ್ಲಿ ಕೂಡ ಒಂದಷ್ಟು ಗಣಪತಿಗಳಿದ್ದಾವೆ, ಬನ್ನಿ ಅದನ್ನು ಹೋಗಿ ನೋಡ್ಕೊಂಬರೋಣ. ಸೊ ಇವೆಲ್ಲ ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ. ಇನ್ ಕೇಸ್ ನೀವೇನಾದರೂ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬೋದು. ಸೊ ಆಗಲೇ ನಾನೊಂದು ಬೇಬಿ ಗಣೇಶ ನಿಮಗೆ ತೋರಿಸಿದ್ದೆ, ಅದರದೇ ರೂಪದಲ್ಲಿರುವಂಥ ಒಂದು ಸಣ್ಣ ಗಣೇಶ. ಸೊಳ್ಳು ನೋಡಿ ಏನು ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಈ ಗಣೇಶ ಅಂತೂ. ಸೊ ನೆಕ್ಸ್ಟ್ ನೋಡ್ಬೋದು ಎಷ್ಟು ದೊಡ್ಡ ಗಣೇಶಗಳು, ಎಲ್ಲ ಗಣೇಶಗಳು ಮಣ್ಣಿನಲ್ಲೇ ಮಾಡ್ತಾ ಇದ್ದಾರೆ ನೋಡಿ, ಇದೇ ಪ್ರೂಫ್ ನಿಮಗೆ. ಸೊ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಮಣ್ಣಿನಲ್ಲೇ ಮಾಡ್ತಿರುವಂಥ ಗಣೇಶಗಳು ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ನಾನು ಕೆಳಗಡೆ ನಿಂತಿದ್ದೀನಿ, ಎಷ್ಟು ದೊಡ್ಡದಾಗಿದೆ ಗಣೇಶ ಅಂತ ಇಲ್ಲೇ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇನ್ನೊಂದು ಯಾವುದೋ ಒಂದು ಬೃಹದಾಕಾರವಾದಂಥ ಒಂದು ಗಣೇಶ ಇಲ್ಲಿ ರೆಡಿ ಆಗ್ತಾ ಇದೆ. ಆಲ್ರೆಡಿ ಮೇಲ್ಗಡೆ ಮಣ್ಣಿನಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲೆಲ್ಲ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರೋ ಒಂದು ಗಣೇಶ ಇದೆ, ನವಿಲನ್ನ ಎತ್ಕೊಂಡಿರುವಂಥ ಒಂದು ಗಣೇಶ ನೋಡ್ಬೋದು ನೀವು. ಈ ಕಡೆ ಕೈ ಇದೆ, ಈ ಕಡೆ ನವಿಲು ಇದೆ. ಸೊ ನೋಡಿ ಇಲ್ಲಿಂದ ಕಾಣುತ್ತೆ, ಸಖತ್ತಾಗಿದೆ ಅಲ್ವಾ? ಸೊ ನೋಡ್ತಾ ಇರ್ಬೋದು, ಇಲ್ಲಿ ಪೇಂಟ್ ವರ್ಕ್ ನಡೀತಾ ಇದೆ ನಮ್ಮ ಬೇಬಿ ಗಣೇಶಗೆ, ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ನಾನು ಅವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ವೈಟ್ ಕಲರ್ ನೋಡ್ಬಿಟ್ಟು POP ಅನ್ಕೋಬೇಡಿ ಅಂತ. ಯಾಕೆ ಅಂದರೆ ಫಸ್ಟ್ ವೈಟ್ ಪೇಂಟ್ ಅದ್ರ ಮೇಲೆ ಹೊಡೆದು ಆಮೇಲೆ ಅವರು ಪೇಂಟಿಂಗ್ ಮಾಡೋದ್ರಿಂದ ಕಲರಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ವೈಟ್ ಪೇಂಟ್ ಮಾಡಿರ್ತಾರೆ. ಸೊ ಇದು ಬಂದು ಚಾಮುಂಡೇಶ್ವರಿ ಮೇಲೆ ಕೂತಿರುವಂಥ ಒಂದು ಗಣೇಶ ಅಂತಲೇ ಹೇಳ್ಬೋದು. ಗಣೇಶ ಚಿಕ್ಕದಾಗಿದ್ರು, ಚಾಮುಂಡೇಶ್ವರಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಸಖತ್ತಾಗಿ ಮಾಡಿದ್ದಾರೆ ಇದನ್ನು. ಸೊ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಗಣೇಶ ಇದೆ. ಏನಪ್ಪ ಈ ಡಿಫ್ರೆಂಟ್ ಗಣೇಶನ ಸ್ಪೆಷಾಲಿಟಿ ಅಂದರೆ ನೋಡ್ಬೋದು, ಇಲ್ಲೇ ಕಾಲಿದೆ, ಪಕ್ಕದಲ್ಲೇ ಮೀನಿನ ಆಕಾರ ಇದೆ. ಏನಿದು ಸ್ಪೆಷಲ್ಲು ಅಂತ ಕೇಳಿದ್ರೆ, ಇದು ಒಂದು ದಶಾವತಾರ ಗಣೇಶ. ಸೊ ನೋಡ್ಬೋದು, ಆ ಕಡೆ ವರಹ ರೂಪ ಆಗಿರ್ಬೋದು, ಈ ಕಡೆ ನರಸಿಂಹನ ರೂಪ ಆಗಿರ್ಬೋದು, ಮಧ್ಯದಲ್ಲಿ ಗಣೇಶನ ರೂಪ. ಸೊ ಕೈಗಳಲ್ಲಿ ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಕೈಗಳಲ್ಲಿ ರಿಸಂಬಲ್ಸ್ನ ತರ್ತಾರೆ ಎಲ್ಲ ದಶಾವತಾರಗಳನ್ನು. ಒಂಥರ ಡಿಫ್ರೆಂಟ್ ಆಗಿದೆ ಈ ಗಣೇಶ ಅಂತಲೇ ಹೇಳ್ಬೋದು. ಇದು ಒಂದು ಸ್ನೇಕ್ ಗಣೇಶ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಸರ್ಪಗಳನ್ನು ಒಳಗೂಡಿರುವಂಥ ಗಣೇಶ, ಇದು ಸಖತ್ತಾಗಿದೆ ಅಲ್ವಾ ಇದು ಕೂಡ. ಸೊ ಸ್ನೇಹಿತರೆ ನೋಡಿದ್ರಲ್ವಾ, 2 ಲೊಕೇಶನ್ ಆಯಿತು ನೋಡಿ. ಇಲ್ಲೊಂದು ಶೆಡ್ಡು, ಈ ಶೆಡ್ಡಿನ ಹಿಂದೆಗಡೆ ಇನ್ನೊಂದು ಶೆಡ್ ಇದೆ. ಎಲ್ಲ ಶೆಡ್ಡಲ್ಲಿರುವಂಥ ಗಣಪತಿಗಳನ್ನ ನಿಮಗೆ ತೋರಿಸಿದ್ದೀನಿ. ಈ ಲೊಕೇಶನ್ ಬರೋಕ್ಕೆ ಮುಂಚೆ ನನಗೆ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕೆ ಅಂದರೆ ಪ್ರೀವಿಯಸ್ಲಿ ನಾನು ಹೋಗಿದ್ದ ಜಾಗದಲ್ಲಿ ಕಂಪ್ಲೀಟಾಗಿ ಬರೀ POP ಗಣೇಶಗಳನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಈ ಜಾಗದಲ್ಲಿ ಯಾವ ಥರ ಇರುತ್ತೋ ಏನೋ ಅನ್ಕೊಂಡು ಬಂದಿದ್ದೆ, ಬಟ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಪ್ರೈಸ್ ವೈಸ್ ನೀವು ಕನ್ಸಿಡರ್ ಮಾಡೋದಾದರೆ ಬೇರೆ ಕಡೆ ಗಣೇಶ ನೋಡೋದಕ್ಕೆ ಅಷ್ಟು ಕಳೆ ಇಲ್ಲ ಅಂದರೂ ಕೂಡ ಪ್ರೈಸ್ ಮಾತ್ರ ಹೈ ಆಗಿಟ್ಟಿರ್ತಾರೆ. ಬಟ್ ಈ ಜಾಗದಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಆ ಪ್ರೈಸು ಸಿಕ್ಕಾಪಟ್ಟೆ
ಕಮ್ಮಿ ಅಂತಲೇ ಹೇಳಬೇಕು. ಹಂಗಾಗಿ ಮಿಸ್ ಮಾಡದೆ ಈ ಜಾಗದಲ್ಲಿ ನೀವು ಬಂದು ಆರಾಮಾಗಿ ಗಣೇಶನ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ವಿಚಾರ ಏನು ಅಂತಂದರೆ ಇದೇ ಜಾಗದಲ್ಲಿ ದಸರಾ ಟೈಮಲ್ಲಿ ಇವರು ದುರ್ಗಾ ಮಾತನ ಕೂಡ ಪ್ರಿಪೇರ್ ಮಾಡ್ತಾರೆ. ನಿಮ್ಗೇನಾದ್ರು ದುರ್ಗಾ ಮಾತಾ ತಗೋತೀವಿ, ನಾವು ದುರ್ಗಾ ಮಾತಾ ಕೂರಿಸ್ತೀವಿ ಅನ್ನೋರು ಬೇಕಾದರೆ ಬಂದು ಇಲ್ಲಿ ದುರ್ಗಾ ಮಾತನ ಕೂಡ ಪರ್ಚೇಸ್ ಮಾಡ್ಬೋದು. ಕಮ್ಮಿ ಬೆಲೆಗೆ ಕೊಡ್ತಾರೆ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಪ್ರೈಸ್ ವಿಚಾರನೆಲ್ಲ ನೀವು ಡೈರೆಕ್ಟಾಗಿ ಹೋಗಿ ಓನರ್ ಹತ್ರ ಮಾತಾಡಿ. ಓನರ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಗಣೇಶ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.